ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕಾಂತ. ಈ ಹೊತ್ತು ನಿಮ್ಮ ಮುಂದೆ ಎಸ್ಪೆಷಲಿ ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ ಒಂದು ಸೂಪರ್ ಡೂಪರ್ ಗುಡ್ ನ್ಯೂಸ್ನ ತಂದಿದ್ದೀನಿ. ಇದು ಇಡೀ ಇಂಡಸ್ಟ್ರಿಗೆ ಖುಷಿ ಪಡುವಂತಹ ವಿಷಯ. ಹಾಗೆಯೇ ಎಲ್ಲ ಸಿನಿಪ್ರಿಯರು ಈಗರ್ಲಿ ವೆಯ್ಟಿಂಗ್ ಮಾಡ್ತಿರುವಂತಹ ವಿಚಾರಕ್ಕೆ ಒಂದು ಉತ್ತರ ಸಿಕ್ಕಿರುವಂತಹ ಸಮಯ. ಏನಿಲ್ಲ, K47 ಕಿಚ್ಚ ಸುದೀಪ್ ಅವರ ಅಂದರೆ ಅವ್ರದ್ದೇ ಬ್ಯಾನರು, ಕಿಚ್ಚ ಕ್ರಿಯೇಷನ್ಸ್ ಬ್ಯಾನರ್ನಲ್ಲಿ ಇತ್ತೀಚೆಗಷ್ಟೇ ಜುಲೈ 7ನೇ ತಾರೀಕು ಈ ಸಿನಿಮಾದ ಮುಹೂರ್ತ ಆಗಿತ್ತು. ಈ ಸಿನಿಮಾದ ಫಸ್ಟ್ ಸ್ಕೆಡ್ಯೂಲು ರ್ಯಾಪಪ್ ಆಗಿದೆ. ಅಂದರೆ ಫಸ್ಟ್ ಸ್ಕೆಡ್ಯೂಲು ಶೂಟಿಂಗ್ ಮುಗಿದಿದೆ. ಅಂದರೆ ಈ ಸಿನಿಮಾ ಶುರುವಾಗೋ ಮೊದಲೇ ಹೇಳಿದರು, ಇದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಿನಿಮಾ ತೆರೆಗೆ ತರಬೇಕು ಅನ್ನೋದು. ಬಿಕಾಸ್ ಕಿಚ್ಚ ಸುದೀಪ್ ಅವರ ಫ್ಯಾನ್ಸು ಹಾಗೆಯೇ ತುಂಬ ಜನರ ಡಿಮ್ಯಾಂಡ್ ಇತ್ತು, ಇಂಡಸ್ಟ್ರಿಯಲ್ಲಿ ದೊಡ್ಡ ಹೀರೋಗಳ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರಬೇಕು, ದೊಡ್ಡ ಹೀರೋಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಬೇಕು ಅಂತ. ಸೊ ಮ್ಯಾಕ್ಸ್ ಎಷ್ಟು ದೊಡ್ಡ ಸಕ್ಸಸ್ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮತ್ತು ಮ್ಯಾಕ್ಸ್ ಆಗೋಕ್ಕಿಂತ ಮೊದಲು ಎಷ್ಟು ಡಿಲೇ ಆಯಿತು ಆ ಸಿನಿಮಾ ಬರೋದಕ್ಕೂ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಸುದೀಪ್ ಅವರು ಒಂದು ಡಿಸಿಷನು ಇಲ್ಲಿಂದ ಆಚೆಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡಬೇಕು ಅನ್ನೋದನ್ನು ಸಾಕಷ್ಟು ಲಾಸ್ಟು ಬಿಗ್ ಬಾಸ್ ಪ್ರೆಸ್ ಮೀಟಲ್ಲೂ ಕೂಡ ಅವರು ಅದನ್ನು ಹೇಳಿದರು. ಸೊ ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಅವ್ರು ಕೊಡೋದಕ್ಕೆ ಸಕಲ ತಯಾರಿಗಳನ್ನು ಮಾಡಿದರೆ ಆಲ್ರೆಡಿ ಅವ್ರು ಪ್ರೊಸೆಸ್ಸಲ್ಲಿದ್ದಾರೆ ಅನ್ನೋ ವಿಷಯನ. ಸೊ ಹಾಗೆಯೇ K47 ಸಿನಿಮಾ ಮೊದಲನೇ ಸ್ಕೆಡ್ಯೂಲ್ ಮುಗಿಸಿದೆ. ಅಂದರೆ ಏನಕ್ಕೆ ನಾನು ಇಂಟ್ರೆಸ್ಟಿಂಗ್ ಅಂತ ಕಾಣಿಸ್ತಾ ಇದೆ ಅಂದರೆ, ಅವರು ಮೊದಲೇ ಹೇಳಿದರು ಇದನ್ನು ಡಿಸೆಂಬರ್ಗೆ ತೆರೆಗೆ ತರಬೇಕು ಅನ್ನೋ ಉತ್ಸುಕದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ನಾವು ಟೀಮು ಆ ರೀತಿ ವರ್ಕ್ ಮಾಡ್ತಾಯಿದೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಿನಿಮಾನ ಡೆಲಿವರ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಮತ್ತು ಬೌಂಡೆಡ್ ಸ್ಕ್ರಿಪ್ಟು ಅವ್ರು ಕಂಪ್ಲೀಟ್ಲಿ ತಯಾರಿಯಾಗಿದ್ದಾರೆ. ಸೊ ವಿಜಯ್ ಕಾರ್ತಿಕೇಯನ್ ಯಾರು ಮ್ಯಾಕ್ಸ್ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಅದೇ ಡೈರೆಕ್ಟ್ರು ಈ ಸಿನಿಮಾನು ಡೈರೆಕ್ಟ್ ಮಾಡ್ತಿರೋದು. ಹಾಗೆಯೇ ಅಜನೀಶ್ ಲೋಕನಾಥ್ ಅವರೇ ಮ್ಯೂಸಿಕ್ ಮಾಡ್ತಿರೋದು. ಸೇಮ್ ಮ್ಯಾಕ್ಸ್ಗೆ ಯಾರೆಲ್ಲ ಕೆಲಸ ಮಾಡಿದ್ರು ಅದೇ ಟೀಮ್ ಈ ಸಿನಿಮಾಗೂ ಕೆಲಸ ಮಾಡ್ತಿರೋಂಥ ವಿಷಯ. ಹಾಗೆಯೇ ಒಂದಷ್ಟು ಹೊಸ ಕಲಾವಿದರು ಈ ಸಿನಿಮಾಗೆ ಆ್ಯಡಪ್ ಆಗ್ತಿರೋವಂಥದ್ದು. ಈಗಾಗಲೇ ಒಂದಷ್ಟು ಅಪ್ಡೇಟ್ಸ್ ಬಂದಿದೆ. ನಿಶ್ವಿಕಾ ನಾಯ್ಡು ಅವ್ರ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ. ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಕೂಡ ನಾವು ಸುದ್ದಿ ನೋಡಿದ್ದೀವಿ. ಸೊ K47 ಸಿನಿಮಾದ ಮೊದಲ ಹಂತದ ಚಿತ್ರೀಕರಣ ನಿನ್ನೆಗೆ ಮುಗಿದಿದೆ. ಸೊ ಬರೋಬ್ಬರಿ ಅಂದರೆ ಬರೀ 3 ವಾರದಲ್ಲಿ ಫಸ್ಟ್ ಸ್ಕೆಡ್ಯೂಲ್ನ ಫಿನಿಷ್ ಮಾಡಿದ್ದಾರೆ. ಅಂದರೆ ಇವರ ಸ್ಪೀಡು ಫೋರ್ಸು ನೋಡ್ತಿದ್ರೆ ಡಿಸೆಂಬರ್ಗೆ ಖಡಾಖಂಡಿತವಾಗ್ಲೂ ಈ ಸಿನಿಮಾ ಥಿಯೇಟ್ರಿಗೆ ಬರೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಸೊ ಹಾಗೇನಾದರೂ K47 ಸಿನಿಮಾ ಸುದೀಪ್ ಅವರ ಈ 47ನೇ ಸಿನಿಮಾ, ಇನ್ನೂ ಹೆಸರಿಡದ ಮ್ಯಾಕ್ಸ್ 2 ಅಂತ ಹೇಳಲಾಗ್ತಿರೋ ಈ ಸಿನಿಮಾ ಡಿಸೆಂಬರ್ಗೆ ರಿಲೀಸ್ ಆಗೋ ಥರದ್ದು ಆದರೆ ಒಂದು ದೊಡ್ಡ ಕ್ಲ್ಯಾಶು ಚಿತ್ರರಂಗದಲ್ಲಿ, ಅಥವಾ ಈ ರಿಲೀಸ್ ಕ್ಲ್ಯಾಶ್ ಅಂತಾರಲ್ಲ ಆ ಒಂದು ಕ್ಲ್ಯಾಶು ಆಗೋ ಸಾಧ್ಯತೆ ಇದೆ. ಅದು ಮತ್ತು ಯಾವ ಸಿನಿಮಾಗೂ ಅಲ್ಲ, ಡಿ ಬಾಸ್ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ. ಸೊ ಒಂದು ಕಡೆ ಡೆವಿಲ್ ಆಲ್ರೆಡಿ ಡಿಸೆಂಬರ್ಗೆ ಬರುತ್ತೆ ಅನ್ನೋ ಒಂದು ಟಾಕ್ ಶುರುವಾಗಿದೆ. ಅದಕ್ಕಿಂತ ಬಿಫೋರ್ ಬರ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆದರೆ ಯಾವುದೂ ನಿಖರವಾಗಿಲ್ಲ. ಇಫ್ ಇನ್ ಕೇಸ್ ಕ್ರಿಸ್ಮಸ್ಗೆ ಅನ್ನೋ ಥರದ್ದಾದರೆ, ಡೆವಿಲ್ಲು ಡಿಸೆಂಬರ್ಗೆ ಬರೋ ಥರದ್ದಾದರೆ K47 ಕೂಡ ಡಿಸೆಂಬರಲ್ಲೇ ಬರುತ್ತೆ. ಸೊ ಒಂದು ಹಬ್ಬ ಏನಂದರೆ ಬ್ಯಾಕ್ ಟು ಬ್ಯಾಕ್ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಗಳ ಸಿನಿಮಾಗಳು, ಕನ್ನಡದ ಸೂಪರ್ ಸ್ಟಾರ್ ಸಿನಿಮಾಗಳು ಒಂದೇ ತಿಂಗಳಲ್ಲಿ ನೋಡುವಂಥ ಒಂದು ಅವಕಾಶ, ಮತ್ತು ಒಂದೊಳ್ಳೆ ಬೆಳವಣಿಗೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಥಿಯೇಟ್ರಿಗೆ ನುಗ್ಗುವಂಥ ಒಂದು ಸಂಭ್ರಮ, ಅಷ್ಟು ಗಳಿಕೆಗಳ ಸಂಭ್ರಮಗಳನ್ನು ನೋಡುವಂಥ ಒಂದು ಸಮಯ ಬರುತ್ತೆ ಅನ್ನೋದು ಒಂದಾದರೆ. ಸೊ ಕ್ಲ್ಯಾಶಸ್ಸು ದೊಡ್ಡ ಇಬ್ಬರು ದಿಗ್ಗಜರ ಮತ್ತು ಅವರ ಸಿನಿಮಾಗಳು ಒಟ್ಟೊಟ್ಟಿಗೆ ಬರುತ್ತೆ ಅನ್ನೋದಾದರೆ, ಒಂದೇ ತಿಂಗಳಲ್ಲಿ ಬರುತ್ತೆ ಅನ್ನೋದಾದರೆ ಆ ವೈಬೇ ಬೇರೆ, ಸೊ ಆ ಸಂಭ್ರಮನೇ ಬೇರೆ. ಸೊ ಆ ಥರದ ಒಂದು ಪರಿಸ್ಥಿತಿ ಎದುರಾಗೋ ಸಾಧ್ಯತೆಯೂ ಇದೆ. ಆದರೆ ನಿಖರವಾಗಿ ಯಾವುದೇ ಮಾಹಿತಿ ಇಲ್ಲ. ಸೊ ಕಿಚ್ಚ ಸುದೀಪ್ ಅಭಿಮಾನಿಗಳಿಗಂತೂ ಭರ್ಜರಿ ಗುಡ್ ನ್ಯೂಸ್. ನಮ್ಮ ಬಾಸ್ ಲೇಟ್ ಮಾಡ್ತಿದ್ದಾರೆ, ಸಿನಿಮಾಗಳು ಮಾಡ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೊಡ್ತಿಲ್ಲ ಅನ್ನೋ ಒಂದು ಕೋರಿಕೆ ಏನಿತ್ತು ಅದನ್ನು ಇಲ್ಲಿಂದ ಸುದೀಪ್ ಅವರು ನೀಗಿಸೋ ಎಲ್ಲ ಲಕ್ಷಣಗಳು ಈ ಒಂದು ಸ್ಪೀಡ್ನ ನೋಡ್ತಾ ಇದ್ದರೆ ಕಾಣಿಸ್ತಾ ಇದೆ. ಸೊ K47 ತುಂಬ ಸ್ಪೀಡಲ್ಲಿದ್ದಾರೆ. ಡಿಸೆಂಬರ್ಗೆ ಪಕ್ಕಾ ಬರ್ತಾರೆ ಅನ್ನೋ ಎಲ್ಲ ಸೂಚನೆಯೂ ಕೊಡ್ತಿದ್ದಾರೆ. ಹಾಗೇನಾದರೂ ಬಂದರೆ ಡೆವಿಲ್ಲು ಅಂದ್ಕೊಂಡಿರೋ ಡೇಟ್ಗಿಂತ ಅದೇ ಡಿಸೆಂಬರ್ಗೆ ಅವರೂ ಬರೋ ಥರದ್ದಾದರೆ ಸೂಪರಾಗಿರುತ್ತೆ ಮಾತ್ರ. ಆ ಕ್ಲ್ಯಾಶಸ್ಸು, ಆ ಸಂಭ್ರಮಗಳು ಅದನ್ನು ನೋಡೋಕ್ಕೆ ಚೆಂದ. ಸೊ ಇದು ಏನಾಗುತ್ತೆ ಅನ್ನೋದು ಸದ್ಯಕ್ಕಂತೂ ಯಾವುದೇ ಒಂದು ಊಹೆಗೂ ಸಿಗ್ತಾ ಇಲ್ಲ. ಸೊ ಬಟ್ ಡಿಸೆಂಬರ್ಗೆ ಒಂದು ಅದ್ಭುತ ಅಂತೂ ಕಾದಿದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.